ಎಲ್ಲರೂ ಕೂಡ ಯೇಸು ಕ್ರಿಸ್ತನ ಹೆಸರು ನಾನು ವಂದಿಸ್ತೇನೆ. ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. You are watching Ebenson TV. I am Professor Dr. Ebenson James. ಈಗ ನೀವು ಎಬೆನ್ಸನ್ ಟಿವಿಯನ್ನ ನೋಡುತ್ತಿದ್ದೀರಿ. ಈಗ ಮಾತಾಡಲಿಕ್ಕಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್ ಎಂಬುದಾಗಿ. Reference for today's message, it's Romans chapter 7, verse 24 and 25. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ನಾವು ರೋಮಾಪುರದವರೆಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24 ಮತ್ತು 25ನೇ ವಚನಗಳನ್ನು ನೋಡಿಕೊಳ್ಳೋಣ. Wretched man that I am, who will deliver me from the body of this death? Thanks be to God through Jesus Christ our Lord. So then, with the mind, I myself serve the law of God, but with the flesh, the law of sin. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಆಳಾಗಿಯೂ ನಡ್ಕೊಳ್ಳುವನಾಗಿದ್ದೇನೆ. These verses focus on Apostle Paul's cry of wretched man. ಈ ಒಂದು ಅಪೊಸ್ತಲನಾದ ಪೌಲನು ಆತನು ಎಂಥ ದುರವಸ್ಥೆಯಲ್ಲಿ ಇದ್ದಾನೆಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. He also thanks to God through Jesus Christ for deliverance from sin. ಈ ಒಂದು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನಿಗೆ ಪೌಲನು ಸ್ತೋತ್ರ ಮಾಡುತ್ತಿದ್ದಾನೆ. Paul is describing the internal struggle between his regenerate mind, which desires to follow God, and his sinful flesh, which continues to be a source of temptation. ಆತನು ಅಂತರ್ಯದಲ್ಲಿ ಒಂದು ಹೋರಾಟವನ್ನು ಮಾಡಲಿಕ್ಕಿದ್ದಾನೆ. ಆತನ ಅಂತರ್ಯ ಆ ದೇವರನ್ನ ಮೆಚ್ಚಿಸಲಿಕ್ಕೋಸ್ಕರ ಹೋರಾಡ್ತಾ ಇದೆ, ಹಾಗೂ ಆತನ ಶರೀರ ಅದಕ್ಕೆ ಸಹಕರಿಸ್ತಾ ಇರುವಂತದ್ದನ್ನು ನಾವಿಲ್ಲಿ ನೋಡುತ್ತೇವೆ. While the believers are justified, they still battle sin. ಈ ವಿಶ್ವಾಸಿಗಳು ಅವರು ಪಾಪದಿಂದ ಅವರು ಬಿಡುಗಡೆ ಹೊಂದಲಿಕ್ಕಾಗಿ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ. True freedom and ability to obey God are only possible through Christ, not self-effort. ಈ ಒಂದು ಸ್ವತಂತ್ರ ಮತ್ತು ವಿಮೋಚನೆಯು ಇದು ಸ್ವಪ್ರಯತ್ನದಿಂದಲ್ಲ, ಇದು ದೇವರ ಕೃಪೆಯಿಂದಲೇ ಆಗುತ್ತದೆ ಎಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. Surrender your life to God and allow God to live through you. ನಿಮ್ಮ ಶರೀರಗಳನ್ನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿರಿ, ದೇವರ ಕಾರ್ಯಗಳು ನಿಮ್ಮಲ್ಲಿ ಜರುಗುತ್ತವೆ. Let him work his will in you and through you. ದೇವರ ಒಂದು ಚಿತ್ತವನ್ನ ನಿಮ್ಮ ಮೂಲಕವಾಗಿಯೂ ನಿಮ್ಮಲ್ಲಿಯೂ ಆತನು ಮಾಡುವವನಾಗಿದ್ದಾನೆ. They strive to please the one who lives within them. ಅವರ ಒಳಗೆ ಇರುವಂತದ್ದನ್ನ ಆತನು ಮೆಚ್ಚಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದಾನೆ. Self cannot do good. ಸ್ವಪ್ರಯತ್ನವು ಅಥವಾ ಸ್ವಾರ್ಥವು ಏನೋ ಒಳ್ಳೆಯದನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ. Listen to the words of the man who tries to live by his own effort. What wretched man I am. ಈ ಒಂದು ಎಂಥ ದುರವಸ್ಥೆಯಲ್ಲಿ ಇದ್ದಂಥ ಮನುಷ್ಯನೆಂಬುದಾಗಿ ಹೇಳುವಂತಹ ಒಂದು ಸ್ವಂತ ಪ್ರಯತ್ನದ ವ್ಯಕ್ತಿಯ ಒಂದು ಮಾತುಗಳನ್ನ ಕೇಳಿಸಿಕೊಳ್ಳಿರಿ. Who will deliver me from the body of death? ಈ ಒಂದು ಮರಣದಿಂದ ನನ್ನನ್ನು ಬಿಡಿಸುವವರು ಯಾರು ಎಂಬುದಾಗಿ ಕೇಳುವವನಾಗಿದ್ದಾನೆ. Paul says, through Jesus Christ, the law of the Spirit of life set him free from the law of sin and death. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಈ ಒಂದು ಮರಣದಿಂದ ಹಾಗೂ ಮರಣದ ಒಂದು ಶಾಪಗಳಿಂದ ಬಿಡಿಸಲಿಕ್ಕೆ ಯೇಸು ಕ್ರಿಸ್ತನಿದ್ದಾನೆ, ಅದಕ್ಕೋಸ್ಕರ ಆತನು ಸ್ತೋತ್ರ ಹೇಳುತ್ತಿದ್ದಾನೆ. The Holy Spirit in a person's life lifts him above the world and sin has no dominion over him. ಪವಿತ್ರಾತ್ಮ ದೇವರು ಒಬ್ಬ ಮನುಷ್ಯನು ಪಾಪದಿಂದ ಬಿಡುಗಡೆ ಹೊಂದಿ ಪಾಪವು ಆತನನ್ನು ಆಳದಂತೆ ಆತನು ಪಾಪದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತಾನೆ. Step out of the self life into the spirit filled life. ಈ ಒಂದು ಸ್ವಾರ್ಥದ ಜೀವಿತದಿಂದ ಆತ್ಮ ಭರಿತರಾಗಿ ಜೀವಿಸಬೇಕೆಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. Jesus will give you victory. ಯೇಸು ಕ್ರಿಸ್ತನು ನಿಮಗೆ ಜಯವನ್ನು ಕೊಡುವವನಾಗಿದ್ದಾನೆ. You shall conquer sin and Satan by the blood of the Lamb. ನಾವು ಪಾಪವನ್ನು ಸೈತಾನನನ್ನು ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ನಾವು ಜಯಿಸುವವರಾಗಿದ್ದೇವೆ. Look to Jesus and be saved. ಯೇಸು ಕ್ರಿಸ್ತನನ್ನು ನೋಡಿರಿ, ವಿಮೋಚನೆ ಪಡೆಕೊಳ್ಳಿರಿ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.
ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ, ದಿನಕ್ಕಾಗಿ ಸ್ತೋತ್ರ. ನೀನು ನಮ್ಮನ್ನು ಪಾಪದಿಂದ ಬಿಡಿಸುವನಾಗಿರೋದಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಪಾಪಿಗಳಾದ ನಮ್ಮನ್ನು ಹುಡುಕಿ ಬಂದಿದ್ದಿ, ಹಾಗೂ ಸ್ವಾಮಿ ಪಾಪದ ಸಂಕೋಲೆಯಿಂದ, ಪಾಪದ ಬಂಧನದಿಂದ, ಪಾಪಗಳಿಂದ ಬಿಡಿಸಿ ಸ್ವತಂತ್ರವನ್ನ, ಸಂತೋಷವನ್ನ, ಪರಲೋಕ ರಾಜ್ಯವನ್ನ, ನಿರೀಕ್ಷೆಯನ್ನು ಕೊಡುವಂತ ನೀನಾಗಿದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಂಬಿಗಸ್ತನಾದ ದೇವರು, ವಾಗ್ದಾನಗಳನ್ನು ನೆರವೇರಿಸುವಂಥವನು ಸ್ವಾಮಿ. ಎಂಥ ದುರವಸ್ಥೆಯಿಂದ, ಪಾಪದಿಂದ ಪೌಲನನ್ನು ಬಿಡಿಸಿದಂಥ ದೇವರು, ನಮ್ಮನ್ನು ಕೂಡ ಎಲ್ಲ ದುರವಸ್ಥೆಯಿಂದ, ಎಲ್ಲ ಬಂಧನಗಳಿಂದ, ಪಾಪದಿಂದ ಬಿಡಿಸಿ ಸ್ವಾಮಿ, ನಮಗೆ ಬಿಡುಗಡೆಯನ್ನು, ಸಮಾಧಾನವನ್ನು, ಶಾಂತಿಯನ್ನು ಕೊಡುವನಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ನಿನ್ನ ವಾಕ್ಯ ಕೇಳಿದ ಪ್ರತಿಯೊಬ್ಬನು ಕೂಡ ನೀನು ಆಶೀರ್ವದಿಸು. ಅವರ ಜೀವಿತದಲ್ಲಿ ನೀನು ಬೆಳಕಾಗಿದ್ದು, ನಿನ್ನ ಆತ್ಮನಿಂದ ತುಂಬಿಸಿ ಸ್ವಾಮಿ. ನಿನಗಾಗಿ ಜೀವಿಸಲು ಅವರನ್ನು ನಡೆಸಿಕೊಡು ಸ್ವಾಮಿ. ಅವರು ಹಾದು ಹೋಗ್ತಿರುವಂಥ ಕಷ್ಟ, ಕಾಯಿಲೆ, ನೋವು ಹಾಗೂ ಸ್ವಾಮಿ ಎಲ್ಲ ಬಂಧನಗಳಿಂದ ಬಿಡಿಸಿ, ಬಿಡುಗಡೆ ನಾಯಕನಾದ ನೀನು ಬಿಡುಗಡೆ ಕೊಟ್ಟು, ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ಸಂಪೂರ್ಣ ಬಿಡುಗಡೆ ಹೊಂದಿಕೊಳ್ಳಬೇಕಾಗಿ, ಎಲ್ಲರನ್ನ ಆಶೀರ್ವದಿಸಬೇಕಾಗಿ ಈ ಪ್ರಾರ್ಥನೆಯನ್ನ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. Amen. The love of the Father, the grace of Jesus Christ, and the presence of the Holy Spirit be with you all forever. Amen. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಸಮಾಧಾನ, ಐಕ್ಯತೆ ನಿಮ್ಮೆಲ್ಲರೊಂದಿಗೂ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೇನ್.